ಅಲ್ಲ ಗುರು, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಏನಾದ್ರು ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಗೆ ಕಲ್ಲು ಹೊಡಿತೀವಿ ಅಂತೇಳಿ ಗಿಲ್ಲಿ ಫ್ಯಾನ್ಸ್ ಗಳೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ. ಅಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಇಡೀ ಹಿಸ್ಟ್ರಿ ಅಂದ್ರೆ ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಗಿಲ್ಲಿಯಷ್ಟು ಒಟ್ಟು ಇನ್ನೂವರೆಗಾದ್ರೂ ಯಾರಿಗೂ ಬಿದ್ದಿಲ್ಲ. ಅಲ್ಲ ಫಸ್ಟ್ ಆಫ್ ಆಲ್ ಆಗಿ ಎಲ್ಲರಿಗೂ ಹೇಳಕ್ ಒಂದು ಇಷ್ಟಪಡೋದೇನಪ್ಪ ಅಂದ್ರೆ ಇದು ಒಂದು ಶೋ. ನೀವು ಆಡಿರೋ ಟಾಸ್ಕ್ ಮತ್ತೆ ನಿಮಗೆ ಬಿದ್ದಿರೋ ಓಟ್ ನ ಪ್ರಕಾರ ಅದನ್ನೆಲ್ಲ ಇಟ್ಕೊಂಡು ನೀವು ಓಟ್ ನಲ್ಲೇ ಗೆಲ್ತಾನೆ ಅಂತೇಳಿ ಅನ್ಕೋಬೇಡಿ. ನಾವು ಆಡಿರೋ ಟಾಸ್ಕ್ ಗಳನ್ನ ನೋಡಿದಾರ. ಅಶ್ವಿನಿ ಮ್ಯಾಮ್ ಅವರು ಕೂಡ ಟಾಸ್ಕ್ ಆಡಿದ್ದಾರೆ, ರಕ್ಷಿತ್ ಅವರು ಟಾಸ್ಕ್ ಗಳನ್ನ ಆಡಿದ್ದಾರೆ. ಅಲ್ಲ ಬಿಗ್ ಬಾಸ್ ಮನೇಲಿ ಎಷ್ಟೊಂದು ಜನ ಇದಾರಲ್ಲ ಅವರೆಲ್ಲ ಟಾಸ್ಕ್ ಗಳನ್ನ ಆಡಿದ್ದಾರೆ. ಬಟ್ ಅವ್ರಿಗೂ ಕೂಡ ಓಟ್ ಇದೆ. ಬಿಗ್ ಬಾಸ್ ಅವರು ಏನ್ ಕನ್ಸಿಡರ್ ಮಾಡ್ತಾರಪ್ಪ ಅಂದ್ರೆ ಬೇರೆ ಜಸ್ಟ್ ನಿಮ್ ಓಟ್ ಗಳನ್ನ ಕನ್ಸಿಡರ್ ಮಾಡಲ್ಲ. ಅವರು ಕಂಟೆಸ್ಟೆಂಟ್ ಗಳು ಪಾರ್ಟಿಸಿಪೇಟ್ ಮಾಡಿರುವಂತ ಗೇಮ್ ಗಳಲ್ಲಿ ಯಾವ್ಯಾವ ವಿನ್ ಆಗಿದ್ದಾರೆ, ಯಾವ್ಯಾವ ಲಾಸ್ ಆಗಿದ್ದಾರೆ ಅಂತೇಳಿ ಮತ್ತೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ವಿನ್ನರ್ ನ ಸೆಲೆಕ್ಟ್ ಮಾಡ್ತಾರೆ. ನೀವ್ ಅನ್ಕೊಂಡಂಗೆ ವೋಟ್ ಬಿದ್ದ ತಕ್ಷಣ ಅವ್ರು ಯಾರು ವಿನ್ನರ್ ಆಗಲ್ಲ. ಎಲ್ಲಾನು ಕನ್ಸಿಡರ್ ಮಾಡಿ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ನ ವಿನ್ ಮಾಡ್ತಾರೆ. ಅದಕ್ಕೋಸ್ಕರ ಶೋ ನವರು ಯಾವತ್ತೂ ಎಲ್ಲೂ ರಿವೀಲ್ ಮಾಡಲ್ಲ ಇದೇ ಕಂಟೆಸ್ಟೆಂಟ್ ಈ ರೀತಿ ಟಾಸ್ಕ್ ಗಳನ್ನ ಗೆದ್ದಿದ್ದಾನೆ, ಇವ್ನಿಗೆ ಎಷ್ಟು ವೋಟ್ ಬಂದಿದೆ ಅಂತ ಹೇಳಿ. ಇದೆಲ್ಲ ವೋಟ್ ನ ಏನ್ ಹೇಳ್ತಿದಾರಲ್ಲ ಇವರೆಲ್ಲ ಹೊರಗಡೆ ಇರೋರು ಸುಮ್ನೆ ಫೇಕ್ ನ್ಯೂಸ್ ನ ಕೊಡ್ತಿದ್ದಾರೆ. ನಾ ಇನ್ನೊಂದ್ ಏನೆಲ್ಲರೂ ಕ್ಲಿಯರ್ ಆಗಿ ಅರ್ಥ ಮಾಡ್ತೀನಪ್ಪ ಅಂದ್ರೆ ಇವ್ರು ಯಾರೋ ಬಿಗ್ ಬಾಸ್ ಗೆ ಕಲ್ಲು ಹೊಡಿತೀನಿ ಅಂತೇಳಿ ಮುಂದೆ ಬರ್ತಿದ್ದಾರೆ. ಸೊ ನೀವು ಅನ್ಕೊಂಡಂಗೆ ಬಿಗ್ ಬಾಸ್ ಗೆ ಕಲ್ಲು ಹೊಡೆದು ಅಷ್ಟೊಂದು ಈಜಿ ಮಾತಲ್ಲ. ಯಾಕಪ್ಪ ಅಂದ್ರೆ ಇದು ಒಂದು ನಾರ್ಮಲ್ ಶೋ ಅಲ್ಲ, ಇದೊಂದು ದೊಡ್ಡ ಶೋ. ಅದರಲ್ಲಿ ಕಿಚ್ಚು ಸುದೀಪ್ ಸರ್ ಇದನ್ನ ಓನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವೇನಾದ್ರೂ ದುಡುಕಿ ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದಾರಲ್ಲ ಇದಕ್ಕೆ ನೀವೇ ಹೊಣೆ ಆಗ್ತೀರಾ. ಯಾಕಪ್ಪ ಅಂದ್ರೆ ಇದೊಂದು ಸಣ್ಣ ಸ್ಟೇಟ್ಮೆಂಟ್ ಅಲ್ಲ, ಇದೊಂದು ದೊಡ್ಡ ಸ್ಟೇಟ್ಮೆಂಟ್. ಇಲ್ಲಿವರೆಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ, ಎಷ್ಟೋ ಏನೇನೋ ನೋಡಿದೆ. ಆದ್ರೆ ಬಿಗ್ ಬಾಸ್ ಮನೆಗೆ ಕಲ್ಲು ಹೊಡಿತೀನಿ ಅಂತೇಳಿ ಯಾರು ಹೇಳಿಲ್ಲ. ಜಸ್ಟ್ ನೀವು ಒಬ್ಬ ಕಂಟೆಸ್ಟೆಂಟ್ ಗೋಸ್ಕರ ಇಷ್ಟೆಲ್ಲ ಮಾಡ್ತಿದಾರ. ಆದ್ರೆ ನೀವು ಒಂದ್ಸಲ ಯೋಚನೆ ಮಾಡಿದ್ರೆ ಸುದೀಪ್ ಸರ್ ಅವರು ನೀವು ಇಷ್ಟಪಡುವಂತ ಎಷ್ಟೋ ಕಂಟೆಸ್ಟೆಂಟ್ ಗಳನ್ನ ವಿನ್ ಮಾಡಿ ಕಳಿಸಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಮೊನ್ನೆ ಸುದೀಪ್ ಸರ್ ಅವರ ಮನೆಗೆ ಒಂದಿಷ್ಟು ಕರ್ನಾಟಕದ ಸಂಘದ ಪರ ಹೋರಾಟಗಾರರು ಅವ್ರ ಮಗನ ಇನ್ವಿಟೇಷನ್ ಕೊಡಕಂತೇಳಿ ಅವ್ರ ಮನೆಗೆ ಹೋಗಿದ್ರು. ಆದ್ರೆ ಒಂದಿಷ್ಟು ಫೇಕ್ ನ್ಯೂಸ್ ಹರಡ್ಸೋರ್ ಇದಾರಲ್ವಾ, ಅವ್ರೇನ್ ಮಾಡಿದಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರ ಕಡೆಯವರು ಹೋಗ್ಬಿಟ್ಟು ದುಡ್ಡು ಕೊಟ್ಟು ಸುದೀಪ್ ಸರ್ ಅವರಿಗೆ ಅಶ್ವಿನಿ ಗೌಡನ ಗೆಲ್ಲೋ ರೀತಿ ಮಾಡ್ಲಿ ಅಂತ ಹೇಳಿದ್ದಾರೆ. ಅಲ್ಲ ಗುರುವರಿಗೆಲ್ಲ ನಾನು ಹೇಳೋದು ಒಂದೇ, ಸುದೀಪ್ ಸರ್ ಅವರು ಹಂಗೆತ್ತಪ್ಪ ಅಂದ್ರೆ ಇಂದಿನ ಸೀಸನ್ ಗಳಲ್ಲಿ ಎಷ್ಟೊಂದು ಕೋಟ್ಯಾಧಿಪತಿಗಳು ಇದ್ದಿದ್ರು, ಅವ್ರನ್ನ ಗೆಲ್ಲಿಸಿದ್ರು. ಅಷ್ಟೇ ಯಾಕೆ ಈ ಸೀಸನ್ ಅಲ್ಲಿ ಡಾಕ್ ಸತೀಶ್ ಅವರು ಇದ್ರು, ಅವ್ರನ್ನ ಗೆಲ್ಲಿಸಿದ್ರು. ಅದನ್ನೆಲ್ಲ ಬಿಟ್ಟಾಕಿ ಸುದೀಪ್ ಸರ್ ಅವರ ಹತ್ರನೇ ಎಷ್ಟೋ ದುಡ್ಡಿದೆ, ಇದನ್ನೆಲ್ಲ ಯಾಕೆ ಮಾಡ್ತಾರೆ? ಹಂಗೆತ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿವರೆಗೂ ಬಿಗ್ ಬಾಸ್ ನಡೆಯೋಕೆ ಕಾರಣ ಸುದೀಪ್ ಸರ್ ಏನಾದ್ರು ಬಿಗ್ ಬಾಸ್ ನ ಓನ್ ಮಾಡಿಲ್ಲ ಅಂದ್ರೆ ಬಿಗ್ ಬಾಸ್ ಯಾವಾಗಲೂ ಮುಗಿದೋಗ್ತಿತ್ತು. ಕರ್ನಾಟಕದಲ್ಲಿ ಬಿಗ್ ಬಾಸ್ ಅನ್ನೋ ಕಾನ್ಸೆಪ್ಟ್ ಇರ್ತಿಲ್ಲ. ಸೊ ಇದಕ್ಕೆಲ್ಲ ಕಾರಣನೇ ನಮ್ಮ ಕಿಚ್ಚು ಸುದೀಪ್ ಸರ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಪ್ರತಿಯೊಂದು ಟಾಸ್ಕ್ ಗಳನ್ನ ನೋಡ್ತಾರೆ, ಮತ್ತೆ ಯಾವ ರೀತಿ ಯಾವ ಕಂಟೆಸ್ಟೆಂಟ್ ಗಳು ತಪ್ಪು ಮಾಡಿದ್ರೆ ಎಲ್ಲಿ ತಿದ್ಕೋಬೇಕು ಅನ್ನೋದನ್ನ ಹೇಳ್ತಾರೆ. ಅವ್ರ ಮಧ್ಯೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಅದನ್ನ ಸರಿ ಮಾಡೋಕಂತ ಸುದೀಪ್ ಸರ್ ಬರ್ತಾರೆ. ಅವ್ರು ಆಡೋ ಮಾತುಗಳು ಮಾತ್ರ ಒಂದೊಂದು ಕರೆಕ್ಟ್ ಆಗಿರುತ್ತೆ, ಯಾವತ್ತೂ ತಪ್ಪನಾಗಿ ಮಾತಾಡಲ್ಲ. ಸೊ ನೀವೆಲ್ಲ ಬಂದ್ಬಿಟ್ಟು ಸುದೀಪ್ ಸರ್ ಫಿಕ್ಸಿಂಗ್ ಮಾಡ್ತಿದಾರೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ಒಂದ್ ನೀವು ಅರ್ಥ ಮಾಡ್ಕೊಳ್ಳಿ, ಸುದೀಪ್ ಸರ್ ಏನಾದ್ರು ಉಲ್ಟಾ ಬಿದ್ರೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಶೋನೇ ಇರೋದಿಲ್ಲ.